ನಮಸ್ಕಾರ. ನಮ್ಮ ಧನುರ್ಮಾಸ ಸತ್ಸಂಗದ 15ನೇ ದಿನಕ್ಕೆ ಸ್ವಾಗತ. ಲಕ್ಷ್ಮೀನಾಥ ಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮ ರುಗ್ಮ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋಃ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं. यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारी परिपूर्णलोचनं मारुतिं नमत राक्षसान्तकम्. कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलम्. वेदवेद्ये परे पुंसि जाते दशरथात्मजे वेदप्राचेत सादासीत् साक्षाತ್ ರಾಮಾಯಣಾತ್ಮನ. ನಿನ್ನೆ ಸತ್ಸಂಗದಲ್ಲಿ ನಾವು ನೋಡಿದ್ವಿ ಹೇಗೆ ರಾಮ ಅವ್ರ ತಂದೆ ದಶರಥನ ಹತ್ರ ನಾನು ನೀವು ಹೇಳಿದ್ದು ನಿಮ್ಮ ಆದೇಶವನ್ನ ನಾನು ಪಾಲಿಸ್ತೀನಿ ಅಂತ ಕೈಕೇಯಿಗೂ ಒಂದು ಆಶ್ವಾಸನೆ ಕೊಟ್ಬಿಟ್ಟು ಬಂದಿದ್ದ ಅಂತ. ಆಮೇಲೆ ಕೌಸಲ್ಯ ಮಾತೆಯನ್ನು ಕನ್ವಿನ್ಸ್ ಮಾಡ್ತಾನೆ ರಾಮ, ನೀವು ಇಲ್ಲಿರೋದು ಸರಿ, ನಾನ್ ವನವಾಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಎಲ್ಲಿ ಹೋಗ್ಬೇಕು, ರಾಮ ಸೀತೆ ಹತ್ರ ಬರ್ಬೇಕು. ಈಗ ನಾವು ನೋಡಿದ್ವಲ್ಲ ಹೇಗೆ, ನಾವು ನೆನ್ನೆ ಹೇಳಿದ್ವಿ, ರಾಮ ಯಾವಾಗ ದಶರಥ ಮತ್ತು ಕೈಕೇಯಿ ಮುಂದೆ ಇರುವಾಗ ಅಥವಾ ಕೌಸಲ್ಯ ಮುಂದೆ ಇರುವಾಗ ಮುಖದಲ್ಲಿ ಒಂಚೂರು ಬೇಜಾರು, ಒಂಚೂರು ದುಃಖ ಏನೂ ಇಲ್ಲದೆ ಹಾಗೇ ಸ್ಥಿರವಾಗಿದ್ರು ಅಲ್ಲ. ಆದ್ರೆ ಈಗ ಸೀತೆ ಹತ್ರ ಬರ್ತಾರಲ್ಲ, ಆಗ ಅವ್ರ ಮುಖದಲ್ಲಿ ತುಂಬಾ ದುಃಖ ಕಾಣುತ್ತೆ. ಯಾತಕ್ಕೋಸ್ಕರ ಇದಿರ್ಬೋದು? ಅಯ್ಯೋ, ಅಲ್ಲಿ ಅವ್ರ ಮುಂದೆ ನಾನು ತೋರ್ಸ್ಕೋಬಾರ್ದು ಅಂತ ಬೇಜಾರ್ ಮಾಡ್ಕೊಳ್ದೆ ಇದ್ಬಿಟ್ಟು ಇಲ್ಲಿ ಸೀತೆ ಹತ್ರ ಬಂದ್ರೆ ನಾನು ಫ್ರೀ ಆಗಿರ್ಬೋದು ಅಂತ ಬೇಜಾರ್ ತೋರ್ಸ್ಕೋತಾ ಇದಾರ? ಆ ಥರ ಅಲ್ಲ. ಅವ್ರಿಗೆ ಯಾಕೆ ಇವಾಗ ದುಃಖ ಅನ್ಸ್ತಾ ಇದೆ? ಯಾಕಂದ್ರೆ ಇವಾಗ ಅವ್ರ ಸೀತೆ ಹತ್ರ ಬಂದ್ಬಿಟ್ಟು ಏನ್ ಹೇಳೋರಿದ್ದಾರೆ ಅಂದ್ರೆ, ನಾನು ಒಬ್ನೇ ವನವಾಸಕ್ಕೆ ಹೋಗ್ತೀನಿ, ರಾಮ ಏನಕ್ಕೆ ಈ ಬೇಜಾರ್ ಮಾಡ್ಕೊಂಡಿದ್ದಾರೆ, ಯಾಕೆ ಅವ್ರ ಮುಖದಲ್ಲಿ ದುಃಖ ಇದೆ ಅಂದ್ರೆ, ಈಗ ಅವರು ಸೀತೆಗೆ ಹೇಳೋರಿದ್ದಾರೆ, ನಾನ್ ವನವಾಸಕ್ಕೆ ಹೋಗ್ತೀನಿ, ನೀನ್ ಇಲ್ಲಿ ಇರು ಅಂತ. ಸೊ ಅವಳಿಂದ ಒಂದು ದೂರ ಆಗಿ ಸಮಯ ಕಳಿಬೇಕಲ್ಲ 14 ವರ್ಷ, ಆ ವಿಷಯಕ್ಕೆ ಅವ್ರಿಗೆ ಬೇಜಾರ್ ಅನ್ಸ್ತಾ ಇದೆ. ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಈಗ ಸೀತೆ ನೋಡ್ತಾಳೆ, ರಾಮ ಒಳಗ್ ಬಂದಾಗ ಒಂಥರ ನಿಧಾನಕ್ಕೆ ನಡ್ಕೊಂಡು ಮುಖದಲ್ಲಿ ಚಿಂತೆ, ಮುಖದಲ್ಲಿ ದುಃಖ ಆ ತರ ಇಟ್ಕೊಂಡು ಅವ್ರ ಬಾಡಿ ಲ್ಯಾಂಗ್ವೇಜ್ ಹಂಗೆ ಇಟ್ಕೊಂಡು ಬಂದಿದ್ದಾರೆ. ಮತ್ತೆ ಹೋದಾಗ ಲಕ್ಷ್ಮಣ ಛತ್ರ ಚಾಮರ ಎಲ್ಲ ಇಟ್ಕೊಂಡಿದ್ದ, ಈಗ ನೋಡಿದ್ರೆ ಏನಿಲ್ಲ, ಸುಮ್ನೆ ನಡ್ಕೊಂಡ್ ಬಂದಿದ್ದಾರೆ. ಕೇಳ್ತಾಳೆ ಸೀತೆ, ಏನಾಯ್ತು, ಯಾಕೆ ಹಿಂಗ್ ದುಃಖಿತವಾಗಿದ್ದೀರಾ? ಹೋಗುವಾಗ ಎಷ್ಟು ಸಂತೋಷವಾಗಿ ಹೋದ್ರಲ್ಲ, ಏನಾಯ್ತು, ಅಪ್ಪ ಏನ್ ಹೇಳಿದ್ರು ಅಂತ ಕೇಳ್ತಾಳೆ. ಆಗ ರಾಮ ಹೇಳ್ತಾನೆ, ಈ ರೀತಿ ಆಯ್ತು, ಕೈಕೇಯಿ ಮಾತೆ ಈ ರೀತಿ ವರಗಳನ್ನ ಕೇಳಿದಾಳೆ, ನಮ್ಮ ತಂದೆ ಮಾತು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಈಗ ಭರತನ ಪಟ್ಟಾಭಿಷೇಕ ಆಗುತ್ತೆ ಮತ್ತು ನಾನು ವನವಾಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವಳಿಗೇನು ಮಾತಾಡಕ್ ಒಂದ್ ಚಾನ್ಸೇ ಕೊಡದೆ ರಾಮ ಏನ್ ಮಾಡ್ತಾನೆ ಅಂದ್ರೆ, ಈಗ ನಾನ್ ವನವಾಸಕ್ಕೆ ಹೊರಡ್ತಾ ಇದ್ದೀನಿ, ಇವಾಗ ನೀನು ಇಲ್ಲಿ ಇರ್ತೀಯ ಅಲ್ವಾ, ನೀನು ನಮ್ಮ ತಂದೆ ತಾಯಿ ಅವ್ರನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು. ನಿಮ್ಮ ಅಪ್ಪ ಅಮ್ಮನ್ ನೀನ್ ಹೆಂಗ್ ನೋಡ್ಕೋತಾ ಇದೆಯೋ ಅದೇ ರೀತಿಯಲ್ಲಿ ಚೆನ್ನಾಗಿ ಅವ್ರನ್ನ ಶುಶ್ರೂಷೆ ಮಾಡ್ಬೇಕು. ನಾನಿಲ್ಲ ಅಂದ್ಮೇಲೆ ಬೇಜಾರಾಗಿರುತ್ತೆ ನಮ್ಮ ತಾಯಿಗೆ, ನಮ್ಮ ತಂದೆಗೆ. ಅವ್ರನ್ನ ನೀನ್ ಒಳ್ಳೆ ರೀತಿಯಲ್ಲಿ ಗಮನಿಸ್ಕೊಂಡು ಅವ್ರಿಗೆ ಏನೇನ್ ಬೇಕೋ ಅದೆಲ್ಲ ಸೇವೆ ನೀನ್ ಮಾಡ್ತಾ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಭರತ ಬರ್ತಾನೆ, ಅವನ್ ಪಟ್ಟಾಭಿಷೇಕ ಆಗುತ್ತೆ. ಈಗ ಯಾವತ್ತೂ ಅವನ್ ಮುಂದೆ ನನ್ನನ್ನ ಏನು ಸ್ತುತಿ ಮಾಡಕ್ ಹೋಗ್ಬೇಡ, ನೀನು ನನ್ ಬಗ್ಗೆ ಏನು ಮಾತಾಡ್ಬಾರ್ದು ನಿನ್ ಭರತನ್ ಮುಂದೆ ಅಂತ ಹೇಳ್ತಾರೆ. ಆಮೇಲೆ ಭರತನ್ನ ನಿನ್ನ ತಮ್ಮನ್ನಂಗೆ ನೀನ್ ಟ್ರೀಟ್ ಮಾಡ್ಬೇಕು, ನಿನ್ನ ಶತ್ರುಘ್ನನ್ನ ನಿನ್ ಮಗನ್ ತರ ಟ್ರೀಟ್ ಮಾಡ್ಬೇಕು, ಇದೆಲ್ಲ ಹೇಳ್ತಾರೆ. ಆಮೇಲೆ ನಿನಗ್ ಸಮಯ ಇರುತ್ತಲ್ಲ, ಬೇರೆ ಸಮಯ, ಆವಾಗ ಈ ಸೇವೆ ಎಲ್ಲ ಮಾಡಿ ಎಲ್ಲ ಕಾರ್ಯ ಆದ್ಮೇಲೆ ಆ ಸಮಯದಲ್ಲಿ ನೀನು ವ್ರತಗಳನ್ನ ಮಾಡು, ಪೂಜೆ ಮಾಡು, ಜಪ ಮಾಡು, ಧ್ಯಾನ ಮಾಡು, ಇದೆಲ್ಲ ಅಡ್ವೈಸ್ ಮಾಡ್ತಾರೆ ರಾಮ. ಇದೆಲ್ಲ ಕೇಳಿಸ್ಕೊಂಡೇ ಇರ್ತಾಳೆ ಸೀತೆ. ಇಲ್ಲಿ ಒಂದ್ ಮಾತು ನಾವು ಗಮನಿಸ್ಕೋಬೇಕು, ರಾಮ ಸೀತೆಗೆ ಯಾರ್ಯಾರ ಹತ್ರ ಹೆಂಗ್ ವರ್ತಿಸ್ಕೋಬೇಕು ಅಂತ ಹೇಳ್ತಾನಲ್ಲ, ಆಗ ಭರತನ ಹತ್ರ ಹೇಗಿರ್ಬೇಕು, ಶತ್ರುಘ್ನ ಹತ್ರ ಹೇಗಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ಲಕ್ಷ್ಮಣನ ಹತ್ರ ಹೆಂಗಿರ್ಬೇಕು ಅಂತ ಹೇಳಲ್ಲ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಇದು ನಾಳೆ ನಾವು ಮಾತಾಡಿದಾಗ ಬರುತ್ತೆ ಈ ವಿಷಯ, ಅದೇ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಸೊ ಇದೆಲ್ಲ ಇವ್ರು ಹೇಳೋವಾಗ ಸೀತೆ ಸೈಲೆಂಟ್ ಆಗಿ ಕೇಳಿಸ್ಕೊತಾಳೆ. ಆಮೇಲೆ ಅವಳು ಹೇಳ್ತಾಳೆ,
ಅಯ್ಯೋ ಆರ್ಯರೇ, ಈ ತಂದೆ ತಾಯಿ, ತಮ್ಮ ಅಣ್ಣ ಮಗ, ಸೊಸೆ, ಇವ್ರಿಗೆಲ್ಲ ಏನ್ ಬರುತ್ತಲ್ಲ, ಅದೆಲ್ಲ ಅವ್ರ ಕರ್ಮದನುಸಾರವೇ ಬರುತ್ತೆ. ಯಾರು ಒಳ್ಳೇದ್ ಮಾಡಿದ್ರೆ ಅವ್ರಿಗೆ ಪುಣ್ಯ ಬರುತ್ತೆ. ಆದ್ರೆ ಹೆಂಡತಿ ಅನ್ನೋಳಿಗೆ ಬರೀ ಅವಳು ಮಾಡಿದಂತ ಅಲ್ಲ, ಆ ಗಂಡ ಏನ್ ಮಾಡಿರ್ತಾನಲ್ಲ, ಆ ಪತಿ ಏನ್ ಮಾಡಿರ್ತಾರಲ್ಲ, ಅದು ಈ ಪತ್ನಿಗೆ ಅದ್ರ ಪ್ರಕಾರ ಅವಳಿಗೆ ಸಿಗುತ್ತೆ. ಪತಿ ಏನ್ ಒಂದು ಒಳ್ಳೆ ಕಾರ್ಯ ಮಾಡಿರ್ತಾನೆ, ಪುಣ್ಯ ಮಾಡಿದ್ರೆ ಅದು ಪತ್ನಿಗೆ ಸಿಗುತ್ತೆ. ಅದೇ ರೀತಿಯಲ್ಲಿ ಪತಿ ಏನು ಒಂದು ಕಾರ್ಯ ಮಾಡ್ತಾನೆ, ಅದನ್ನು ಕೂಡ ಪತ್ನಿಗೆ ಅನ್ವಯಿಸುತ್ತೆ. ಸೊ ಇವಾಗ ನಿಮ್ ತಂದೆ ನಿಮ್ಮನ್ ವನವಾಸಕ್ಕೆ ಹೋಗಕ್ ಹೇಳಿದ್ದಾರೆ, ಆದ್ರೆ ಅದ್ ನನಗೂ ಆಗತ್ತೆ. ನಾನು ಅಮ್, ವನವಾಸ ನಿಮ್ ಜೊತೆ ನಾನು ಬರ್ಬೇಕು, ನಾನು ಅಲ್ಲಿ ಅರಣ್ಯಕ್ಕೆ ಬರ್ಬೇಕು ಅನ್ನೋದು ಅದು ನನ್ನ ಪ್ರಾರಬ್ಧ. ಯಾಕೆಂದ್ರೆ ಪತಿಗೇನಾಗತ್ತೋ ಅದ್ರಲ್ಲೆಲ್ಲ ಪತ್ನಿ ಸಹಭಾಗಿಯಾಗಿದ್ದಾಳೆ ಅಂತ ಈ ರೀತಿ ಹೇಳ್ತಾಳೆ ಸೀತೆ. ಆದ್ರೆ ರಾಮನ್ಗೆ ಒಂಚೂರು ಇಂಟ್ರೆಸ್ಟ್ ಇಲ್ಲ ಅವಳನ್ನ ಕರ್ಕೊಂಡು ಹೋಗಕ್ಕೆ ಅಲ್ಲಿಗೆ. ಆವಾಗ ಅವಳು ಹೇಳ್ತಾಳೆ, ಅಯ್ಯೋ, ನೀವು ನನ್ನನ್ನು ಬಿಟ್ಬಿಟ್ಟು ಹೋಗೋದು ಹೇಗೆ ಸಾಧ್ಯ ಇದೆ? ನಾನು ಜೊತೆಲಿ ಬರ್ತೀನಿ, ನಾನು ನಿಮ್ ಮುಂದೆ ನಡಿತೀನಿ ಅಂತಾಳೆ. ಅಗ್ರತಃ ತೇ ಗಮಿಷ್ಯಾಮಿ ಮೃದ್ನಂತಿ ಕುಶಕಂಟಕಾನ್. ಇವಾಗ ನೀವು ಹೊರಡ್ತೀನಿ ವನವಾಸಕ್ಕೆ ಅಂತ ಹೋದ್ರೆ ಅಲ್ಲಿ ಕಾಡಲ್ಲಿ ನಡೆಯೋದೆಲ್ಲ ತುಂಬಾ ಕಷ್ಟ ಇರುತ್ತೆ ಅಂತ ಸೀತಾ ಹೇಳ್ತಾ ಇದ್ದಾಳೆ ರಾಮನ್ಗೆ. ಅಲ್ಲಿ ಕಷ್ಟ ಇರುತ್ತೆ ಅಂತ ಯಾಕೆ ಹೇಳ್ತಾಳೆ ಅವಳು? ಅಲ್ಲೆಲ್ಲ ಮುಳ್ಳು ಚುಚ್ಚುತ್ತೆ, ಏನೇನೋ ಕಲ್ಲು, ಇದೆಲ್ಲ ಇರುತ್ತೆ, ಅದೆಲ್ಲ ಚುಚ್ಚುತ್ತೆ ಕಾಲಿಗೆ. ಆಗ ನಾನೇನ್ ಮಾಡ್ತೀನಿ, ನಾನ್ ನಿಮ್ ಜೊತೆ ಬರ್ತೀನಿ, ನಾನ್ ನಿಮ್ ಮುಂದೆ ನಡಿತೀನಿ. ಸೊ ದಟ್ ನಾನ್ ನಡೆದಾಗ ಆ ಮುಳ್ಳು ಕಲ್ಲೆಲ್ಲ ಅದ್ ಸೈಡ್ಗಾಗತ್ತಲ್ಲ, ಆಗ ನೀವು ಚೆನ್ನಾಗಿ ನಡ್ಕೊಂಡು ಹಿಂದೆ ಬರ್ಬೋದು ಅಂತ ಹೇಳ್ತಾಳೆ ಸೀತೆ. ಅವಳ ಅಪೇಕ್ಷೆ ಏನಿದೆ ನೋಡಿ, ನಾನ್ ಹೋಗಿ ವನವಾಸದಲ್ಲಿ ಹೋಗಿ ನಾನು ಪತಿಗೆ ಸೇವೆ ಮಾಡ್ಬೇಕು ಅಂತ ಅವಳಿಗೊಂದು ಭಾವ ಇದೆ. ರಾಮ ಕೇಳಲ್ಲ, ಇಲ್ಲ ಸೀತೆ, ನೀನ್ ಹಂಗ್ ಬರಬಾರ್ದು. ಅಲ್ಲಿ ಏನೇನಿರುತ್ತೆ ಗೊತ್ತಾ ನಿನ್ಗೆ? ಹೇಗೆ ಭಯಂಕರವಾದ ಅಲ್ಲಿ ಅಮ್, ಇದೆಲ್ಲ ಇರುತ್ತೆ, ವೈಲ್ಡ್ ಆನಿಮಲ್ಸ್ ಇರುತ್ತೆ, ಪ್ರಾಣಿಗಳಿರ್ತವೆ, ಏನೇನೋ ಭಯ ಆಗೋ ತರ ಘಟನೆಗಳಲ್ಲಿ ನಡೆಯುತ್ತೆ, ನೀ ಅಲ್ಲೆಲ್ಲ ಬರಬೇಡ ಅಂತ ಹೇಳ್ತಾನೆ. ನನ್ಗೇನ್ ಭಯ, ನೀವಿದ್ದಾಗ ನೀವ್ ನೋಡ್ಕೋತೀರಲ್ವಾ ಎಲ್ಲ. ಯಾವ ಪ್ರಾಣಿ ನಿಮ್ ಮುಂದೆ ನಿಂತ್ಕೊಳಕ್ಕಾಗತ್ತೆ? ಯಾವ ರಾಕ್ಷಸ ಯಾರ್ ಬಂದ್ ನನಗೇನ್ ಮಾಡಕ್ಕಾಗತ್ತೆ? ನೀವಿರ್ತೀರಲ್ವಾ ಜೊತೆಲಿ, ನೀವು ಶೂರವೀರ ಪರಾಕ್ರಮಿ ಅಲ್ವಾ, ನೀವಿರ್ತೀರಲ್ಲ ನನ್ನ ನೋಡ್ಕೊಳಕ್ಕೆ, ಮತ್ ನನ್ಗೇನ್ ಭಯ ಅಲ್ಲಿ ಅಂತ ಹೇಳ್ತಾಳೆ ಸೀತೆ. ಆಮೇಲೆ ಮುಂದೆ ರಾಮ ಹೇಳ್ತಾನೆ, ಇಲ್ಲ ಅಲ್ಲಿ ವನವಾಸ ತುಂಬಾ ಕಷ್ಟ, ನಮಗ್ ಊಟ ಎಲ್ಲ ಏನು ಇರಲ್ಲ, ಅಲ್ಲಿರೋ ಏನೇನ್ ಸಿಗುತ್ತೋ ಆ ಹಣ್ಣು, ಆಮೇಲೆ ಆ ಕಾಯಿ ಕನಿ, ಅದೆಲ್ಲಾನೇ ನಾವು ತಿನ್ಕೊಂಡಿರ್ಬೇಕು. ಅಲ್ಲಿ ಊಟ ಇರಲ್ಲ ಸರಿಯಾಗಿ, ಆಮೇಲೆ ನಿಂಗೆ ವಸ್ತ್ರಗಳಿರಲ್ಲ, ಆಮೇಲೆ ಈ ಅರಮನೆಯಲ್ಲಿ ಇದ್ದಂಗೆ ಕಂಫರ್ಟ್ ಅಲ್ಲಿರಲ್ಲ, ನಿಂಗೆ ಯಾವುದೊಂದು ಸೌಲಭ್ಯಗಳು ಅಲ್ಲಿರಲ್ಲ, ಅದು ತುಂಬಾ ಕಷ್ಟ ಇದೆ ಆ ಥರ ಬಾಳೋದು ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನನ್ಗೇನಕ್ಕೆ ಅದೆಲ್ಲ ಬೇಕು? ನಾನು ನಿಮ್ ಜೊತೆ, ನೀವ್ ಹೇಗ್ ಏನ್ ತಿಂತೀರೋ, ನೀವೆಲ್ ಮಲ್ಗ್ತಿರೋ, ನಾನು ಅದನ್ನೇ ಫಾಲೋ ಮಾಡ್ತೀನಲ್ಲ, ನನಗೇನ್ ಸ್ಪೆಷಲ್ ಆಗಿ ಬೇಕಾಗಿಲ್ವಲ್ಲ, ನನಗೂ ಅದೆಲ್ಲ ಮಾಡಕ್ ಬರುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಅವಳು ಹೇಳ್ತಾಳೆ, ರಾಮ ನಿಮ್ಗ್ ಗೊತ್ತಿಲ್ಲ, ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ಅಲ್ಲಿ ನಮ್ಮ ತಂದೆ ಹತ್ರ ಜ್ಯೋತಿಷ್ಯರು ಬಂದಿದ್ರು. ಅವರು ನಮ್ಮ ತಂದೆ ಇದು ನನ್ನ ಹಾರೋಸ್ಕೋಪ್ ಅಲ್ಲಿ ತೋರಿಸಿದಾಗ ಆ ಜ್ಯೋತಿಷ್ಯರ್ ನೋಡ್ಬಿಟ್ಟು ಅದನ್ನ ಏನ್ ಹೇಳಿದ್ರು ಗೊತ್ತಾ? ಎಲ್ಲಾ ಚೆನ್ನಾಗಿದೆ, ಎಲ್ಲ ಮುಂದೆ ಇವಳಿಗೆ ಒಳ್ಳೇದಾಗತ್ತೆ, ಆದ್ರೆ ಎಲ್ಲೋ ಒಂದ್ ಸ್ವಲ್ಪ ಸಮಯಕ್ಕೆ ವನವಾಸ ಇದೆ ಇವಳಿಗೆ ಅಂತ ಹೇಳಿದ್ರು. ಸೊ ನನ್ ಜಾತಕ ನೋಡ್ಬಿಟ್ಟು ಅವ್ರು ಅದನ್ನ ಹೇಳಿದ್ರು. ಸೊ ನನಗೆ ಗೊತ್ತಿತ್ತು, ನಾನು ಆವಾಗಿಂದಾನೇ ಮೆಂಟಲಿ ಪ್ರಿಪೇರ್ ಆಗಿದ್ದೀನಿ, ಯಾವುದೋ ಸಮಯದಲ್ಲಿ ನನಗೆ ಇದೆ ವನವಾಸ ಅಂತ, ನಾನು ಅವತ್ತೇ ಮೂಟೆ ಕಟ್ಟಿಟ್ಕೊಂಡ್ಬಿಟ್ಟಿದ್ದೀನಿ ಅಂತಾಳೆ ಸೀತೆ. ಆದ್ರೂ ರಾಮ ಒಪ್ಪಕ್ ರೆಡಿ ಇಲ್ಲ. ಇಲ್ಲ ಇಲ್ಲ, ನಿನ್ನನ್ನ ಹಂಗ್ ನಾನು ಕರ್ಕೊಂಡು ಹೋಗಿ ನಿನಗ್ ಕಷ್ಟ ಮಾಡೋದು ಸರಿ ಇಲ್ಲ, ನಾನ್ ಮಾಡೋದು ಅದು ತಪ್ಪು. ಯಾಕಂದ್ರೆ ವನವಾಸ ನಮ್ ತಂದೆ ಹೇಳಿರೋದು ನನಗೋಸ್ಕರ, ನೀನ್ ಬರ್ಬೇಕಾಗಿಲ್ಲ, ನಿನಗ್ ಯಾರು ಹೇಳಿಲ್ಲ, ನೀನ್ ಇಲ್ಲೇ ಇರು ಅಂತ. ಆಗ ಇನ್ನ ಮುಂದೆ ಹೇಳ್ತಾಳೆ ಸೀತೆ, ನಿಮಗ್ ಮರ್ತೋಯ್ತಾ, ನಮ್ ತಂದೆ ಜನಕರಾಜ ಹೇಗೆ ಮದುವೆ ಸಮಯದಲ್ಲಿ ಏನ್ ಹೇಳಿದ್ರು? ಸಹಧರ್ಮಚರೀತವ ಅಂತ ಹೇಳಿದ್ರಲ್ವಾ. ಸೊ ನೀವ್ ಯಾವ ಧರ್ಮದ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಿರೋ, ಈಗ ಪಿತೃವಾಕ್ಯ ಪರಿಪಾಲನೆ ಮಾಡೋದು ಅದು ನಿಮ್ಮ ಧರ್ಮ ಅಂದ್ರೆ, ನಾನ್ ಅದ್ರಲ್ಲಿ ನಿಮ್ಮ ಸಹಚಾರಿಯಾಗಿ ನಾನು ಬರ್ತೀನಿ, ನಾನು ಆ ಧರ್ಮದ ದಾರಿಯಲ್ಲಿ ನಿಮ್ ಜೊತೆನೆ ಬರ್ತೀನಿ. ಅತ್ತಾನೆ ನಮ್ ತಂದೆ ಹೇಳಿ ನನ್ನ ಮದ್ವೆ ಮಾಡ್ಕೊಟ್ಟಿದ್ದು, ಮತ್ತೆ ಹೇಗ್ ಮರ್ತ್ ಬಿಟ್ರಿ ಅದನ್ನ ಅಂತ ಹೇಳ್ತಾಳೆ. ಈ ರೀತಿ ಅವಳು ಎಷ್ಟೊಂದ್ ಹೇಳಿ ಕನ್ವಿನ್ಸ್ ಮಾಡಕ್ ನೋಡ್ತಾಳೆ, ಆದ್ರೂ ರಾಮ ಒಪ್ಪಕ್ ರೆಡಿ ಇಲ್ಲ. ಆಗ ನಿಮ್ಗೆ ಗೊತ್ತಲ್ಲ ಸಾಮಾನ್ಯವಾಗಿ ಹೇಗಾಗುತ್ತೆ ಈ ಹೆಂಗಸರಿಗೆ, ಒಂಥರ ಅವ್ರು ಹೇಳಿದ ಮಾತು ತುಂಬಾ ಹೊತ್ತು ಯಾರು ಕೇಳಲಿಲ್ಲ, ಮಾತು ಅವ್ರಿಗೆ
ಏನು ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡಿದ ರೆಸ್ಪಾನ್ಸ್ ಒಂದು ಸಿಗ್ಲಿಲ್ಲ ಅಂದ್ರೆ ಕಡೆಗೆ ಒಂಥರ ಕೋಪದಲ್ಲಿ, ಒಂಥರ ಅಸಹಾಯಕವಾಗಿ, ಒಂಥರ ಕೋಪನೂ ಬರುತ್ತೆ, ಅಳುನೂ ಬರುತ್ತೆ. ಆ ತರ ಒಂದು ಭಾವದಿಂದ ಸೀತೆ ಕಡೆಗೆ ಏನ್ ಹೇಳ್ತಾಳೆ ಗೊತ್ತಾ? ಕಿಂ ತ್ವಾ ಅಮನ್ಯತ್ತ ವೈದೇಹ ಪಿತಾಮೇ ಮಿಥಿಲಾಧಿಪಃ ರಾಮಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ನಮ್ ತಂದೆ ಅನ್ಕೋತಾರೆ, ಈ ತರ ನೀವ್ ಹೇಳ್ಕೊಂಡೇ ಇದ್ದು ನೀವು ಮಾತ್ರ ವನವಾಸಕ್ಕೆ ಹೋಗ್ಬಿಟ್ಟು ನನ್ನನ್ನ ಇಲ್ಲಿ ಬಿಟ್ಬಿಟ್ಟು ಹೋದ್ರೆ ನಮ್ ತಂದೆ ಏನ್ ಅನ್ಕೊಡ್ತಾರೆ ಗೊತ್ತಾ? ನೀನು ರಾಮ ಸುಮ್ನೆ ನೀನು ಬರೀ ಒಂದು ಮನುಷ್ಯನ್ ತರ ಪುರುಷ ರೂಪವನ್ನ ಮಾತ್ರ ಧಾರಣೆ ಮಾಡಿದೀಯಾ, ಆದ್ರೆ ಆಕ್ಚುಲಿ ನೀನು ಒಳಗ್ ನೋಡಿದ್ರೆ ನೀನ್ ಸ್ತ್ರೀ. ಆ ತರ ಅನ್ಕೋತಾರೆ, ಅಯ್ಯೋ ನನ್ ಅಳಿಯ ಈ ತರ ಇದಾನಲ್ಲ ಅಂತ ನಮ್ ತಂದೆ ಅನ್ಕೊಳಲ್ವಾ ಅಂತ. ನಿನ್ನೆ ನಾವು ನೋಡಿದ್ವಿ ಹೇಗೆ ಎಲ್ರು ರಾಮೋ ವಿಗ್ರಹವಾನ್ ಧರ್ಮ ಅಂದ್ರು, ರಾಮ ಧರ್ಮದ ವಿಗ್ರಹನೇ ಅಂತ ಹೇಳಿದ್ರು. ಇವತ್ ನೋಡಿದ್ರೆ ಸೀತೆ ಹೇಳ್ತಾ ಇದ್ದಾಳೆ, ಸ್ತ್ರೀಯಂ ಪುರುಷ ವಿಗ್ರಹಂ, ನೀನ್ ಆಕ್ಚುಲ್ ಆಗಿ ಸ್ತ್ರೀ ಆಗಿದ್ದೀರಾ, ಸುಮ್ನೆ ಪುರುಷನ್ ರೂಪ ಮಾತ್ರ ನಿಮ್ಗಿದೆ ಅಂತ ನಮ್ ತಂದೆ ಅನ್ಕೋತಾರೆ ಅಂತ ಅದನ್ನೂ ಹೇಳಿ ನೋಡ್ತಾಳೆ. ಆದ್ರೂ ರಾಮ ಒಪ್ಪಕ್ ರೆಡಿ ಇಲ್ಲ. ಆ ಕಡೆಗೆ ಸೀತೆ ಹೇಳ್ತಾಳೆ, ಇಲ್ಲ ನಿನಗೆ ಅಲ್ಲಿ ತುಂಬಾ ಕಷ್ಟ ಆಗುತ್ತೆ, ನೀನ್ ಇಲ್ಲಿ ಸುಖವಾಗಿರ್ಬೋದು ಅಂತ ಹೇಳ್ತಾಳೆ ರಾಮ. ಆಗ ಸೀತೆ ಒಂದ್ ಪ್ರಶ್ನೆ ಕೇಳ್ತಾಳೆ ಅವ್ರನ್ನ, ರಾಮ, ನಿನ್ ಪ್ರಕಾರ ಸ್ವರ್ಗ ಅಂದ್ರೆ ಏನು, ಖುಷಿಯಾಗಿರೋದಂದ್ರೆ ಏನು, ನರಕ ಅಂದ್ರೆ ಏನು ಅಂತ ಕೇಳ್ತಾಳೆ. ಆಗ ರಾಮ ತಕ್ಷಣ, ಓ ಅವರೆಲ್ಲ ಓದಿದಾರಲ್ವಾ, ವಸಿಷ್ಠ ಗುರುಗಳ ಹತ್ರ ಓದಿದ್ದಾರೆ, ವಿಶ್ವಾಮಿತ್ರ ಋಷಿ ಹತ್ರ ಕಲ್ತಿದ್ದಾರೆ, ಅವ್ರು ಪಟ್ 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 ಅಂತ ಹೇಳಕ್ ಶುರು ಮಾಡ್ತಾರೆ. ಸ್ವರ್ಗ ಅಂದ್ರೆ ಅದು ಮೂರನೇ ಲೋಕ, ಭೂಭು ಸ್ವಹ ಅಂತ ಹೇಳ್ತೀವಲ್ಲ ಅಲ್ಲಿ ಸ್ವರ್ಗ. ಆಮೇಲೆ ಕೆಳಗಿನ ಲೋಕ ನರಕ. ನಾವು ಒಳ್ಳೆ ಕಾರ್ಯಗಳನ್ನ ಮಾಡಿ ನಾವು ಪುಣ್ಯ ಸಂಪಾದಿಸಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಕೆಟ್ಟದ್ ಮಾಡಿ ದುಃಖ ಅನುಭವಿಸ್ಬೇಕು, ಪಾಪದ ಫಲ ಅನುಭವಿಸ್ಬೇಕು ಅಂದ್ರೆ ನರಕಕ್ಕೆ ಹೋಗ್ತೀವಿ. ಇದೇ ಸ್ವರ್ಗ ಮತ್ತು ನರಕ ಅಂತ ಹೇಳ್ತಾರೆ. ನಗಕ್ ಶುರು ಮಾಡ್ಬಿಡ್ತಾಳೆ ಸೀತೆ, ನಗ್ತಾಳೆ. ಅಯ್ಯೋ ಈ ತರನ ಉತ್ತರ ಹೇಳ್ತಾರೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳಿ ಯಾಕೆ ಇದನ್ನ ಏನೇನೋ ಹೇಳ್ಕೊಂಡ್ ಬಂದಿದ್ದೀರಾ ಅಂತಾಳೆ. ಆಗ ರಾಮ ಹೇಳ್ತಾನೆ, ಇಲ್ಲ ನಮ್ ಗುರುಗಳೆಲ್ಲ ಹೇಳ್ಕೊಟ್ಟಿದ್ದು ಇದೆ ಅಲ್ವಾ ನನ್ಗೆ, ನೀನ್ ಏನ್ ಹೇಳ್ತಾ ಇದೀಯಾ, ನಿನ್ನ ಹತ್ರ ಏನ್ ಬೇರೆ ಉತ್ತರ ಇದೆ ಅಂತಾರೆ. ಆಗ ಅವಳು ಹೇಳ್ತಾಳೆ, ನಾನು ಸ್ವರ್ಗ ಏನು ನರಕ ಏನು ಅಂತ ಕೇಳದ್ನಲ್ಲ, ಅವಾಗ ಫಸ್ಟ್ ನೀವ್ ಏನ್ ಕೇಳ್ಬೇಕಿತ್ತು ಗೊತ್ತಾ, ಯಾರ ದೃಷ್ಟಿಕೋನದಿಂದ ಅಂತ ಕೇಳ್ಬೇಕಿತ್ತು. ಯಾಕೆಂದ್ರೆ ಎಲ್ರಿಗೂ ಅವರ ಪ್ರಕೃತಿಗನುಸಾರವಾಗಿ, ಅವರ ಪರಿಸ್ಥಿತಿಗನುಸಾರವಾಗಿ ಸ್ವರ್ಗ ಮತ್ತು ನರಕ ಅನ್ನೋದು ಬೇರೆ ಬೇರೆದಾಗಿರುತ್ತೆ. ಒಬ್ಬ ವ್ಯಕ್ತಿ ಯಾವ್ದನ್ ಸ್ವರ್ಗ ಅಂತ ಅನ್ಕೊಂಡು ನರಕ ಅಂತ ಅನ್ಕೋತಾನೋ, ಅದೇ ಇನ್ನೊಂದ್ ವ್ಯಕ್ತಿಗೆ ಆ ತರ ಇರಲ್ಲ, ಅವ್ರದೇ ಬೇರೆ ದೃಷ್ಟಿಕೋನ ಇರುತ್ತೆ. ಸೊ ಈ ತರ ನೀವು ಹೇಳೋದ್ ಸರಿ ಇಲ್ಲ. ನಾನ್ ಹೇಳ್ತೀನಿ ಇವಾಗ ನನ್ ಪ್ರಕಾರ, ನೀವು ನಾನ್ ಏನ್ ಸ್ವರ್ಗ ಏನ್ ನರಕ ಅಂತ ಕೇಳಿದಾಗ ನೀವು ಫಸ್ಟ್ ಏನ್ ಕೇಳ್ಬೇಕಿತ್ತು, ಯಾರ ದೃಷ್ಟಿಕೋನದಿಂದ ಅಂತ ಕೇಳ್ಬೇಕಿತ್ತು. ಈಗ ನನ್ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಅವಾಗ ಹೇಳ್ತಾಳೆ ಸೀತೆ, ಯತ್ವಯಾ ಸಹಸ ಸ್ವರ್ಗೋ ನಿರಯೋ ಯತ್ವಯಾ ವಿನಾ ಇತಿ ಜಾನನ್ ಪರಾಂ ಪ್ರೀತಿಂ ಗಚ್ಚ ರಾಮ ಮಯಾ ಸಹ. ನನಗೆ ಸ್ವರ್ಗ ಅಂದ್ರೆ ಏನ್ ಗೊತ್ತಾ, ನೀವು ಜೊತೆಲಿದ್ರೆ ಅದೇ ನನಗ್ ಸ್ವರ್ಗ. ಕಾಡಲ್ಲಿರ್ಬೋದು, ಎಲ್ಲಾದ್ರೂ ಇರ್ಬೋದು, ನಿಮ್ ಜೊತೆಲಿ ನಾನಿದ್ರೆ ಅದ್ ನನಗ್ ಸ್ವರ್ಗ. ನಿಮ್ಮಿಂದ ದೂರ ಆಗಿ ಇರೋದು ಅದು ನನಗ್ ನರಕ. ಈಗ ನೀವು ಕಾಡಿಗೆ ಹೋಗ್ಬಿಟ್ಟು ನಾನಿಲ್ಲಿ ಅಯೋಧ್ಯೆನಲ್ಲಿದ್ದು ಅರಮನೆಯಲ್ಲಿ ಇರ್ಬೋದು, ನನ್ಗೆಲ್ಲಾ ಸೌಲಭ್ಯ ಇರ್ಬೋದು, ಎಲ್ಲಾ ನಾನ್ ಕಂಫರ್ಟ್ಸ್ ಇಟ್ಕೊಂಡಿರ್ಬೋದು, ಆದ್ರೆ ನೀವ್ ಇಲ್ದೇ ಇದ್ರೆ ಇದೇ ಅಯೋಧ್ಯೆ ನನಗ್ ನರಕ. ಆದ್ರೆ ನೀವೇನ್ ಹೇಳ್ತಾ ಇದೀರಲ್ಲ, ವನವಾಸದಲ್ಲಿ ಕಷ್ಟ ಇರುತ್ತೆ ಅಂತ, ಆದ್ರೆ ಆ ಕಾಡೇ ನನಗ್ ಸ್ವರ್ಗ ಆಗತ್ತೆ ನಿಮ್ ಜೊತೆ ಇದ್ರೆ ನಿಮ್ ಜೊತೆ ಇದ್ರೆ ಅಂತ ಹೇಳ್ತಾಳೆ. ಸೊ ರಾಮ ಇದನ್ನ ತಿಳ್ಕೊಳ್ಳಿ, ಮತ್ತೆ ನನ್ ಜೊತೆ ಬನ್ನಿ ಅಂತಾಳೆ. ನಾವು ಸಂತೋಷವಾಗಿರೋಣ, ನನ್ ಜೊತೆ ಬನ್ನಿ ಅಂತಾಳೆ. ಇಲ್ಲಿ ಏನ್ ತಾತ್ಪರ್ಯ ಅಂದ್ರೆ ಆಚಾರ್ಯರು ಹೇಳ್ತಾಳೆ, ಇವಳು ಏನ್ ಹೇಳ್ತಾ ಇದ್ದಾಳೆ ಸೀತೆ, ನೀವು ನನ್ನನ್ ಕರ್ಕೊಂಡು ಹೋಗಕ್ಕೆ ಒಪ್ಕೊಳ್ತಾ ಇಲ್ಲ, ಸರಿ ನೀವ್ ನನ್ನನ್ ಕರ್ಕೊಂಡು ಹೋಗ್ಬೇಡಿ, ನಾನ್ ಹೋಗ್ತೀನಿ, ನೀವ್ ನನ್ ಜೊತೆ ಬನ್ನಿ ಅಂತಾಳೆ ಸೀತೆ. ಆ ಲೆವೆಲ್ಗೆ ಸೀತೆಗೆ ಇದು ಆ ವನವಾಸಕ್ಕೆ ಹೋಗ್ಬೇಕು ರಾಮನ್ ಜೊತೆ ಅಂತ. ಸರಿ, ಇದೆಲ್ಲ ಕೇಳಿಸ್ಕೊಂಡ್ಮೇಲೆ ಕಡೆಗೆ ರಾಮನಿಗೆ ಅರ್ಥ ಆಗುತ್ತೆ, ಇವಳು ಒಪ್ಪಲ್ಲ, ಇಲ್ಲಿರಕ್ ಒಪ್ಪಲ್ಲ, ಇವಳನ್ ಜೊತೆಲಿ ಕರ್ಕೊಂಡೇ ಹೋಗ್ಬೇಕು ಅಂತ. ಆಗ ಅವ್ರ ಮುಖದಲ್ಲಿ ಮತ್ತೆ ಪುನಃ ಹಳೆ ಸಂತೋಷ ವಾಪಸ್ ಬರುತ್ತೆ. ಯಾಕೆಂದ್ರೆ ಅವ್ರು ಹೇಳ್ತಾರೆ, ನನಗೂ ನಿನ್ ಜೊತೆಲಿ ಇರ್ಬೇಕು ಅನ್ನೋದೇ ಆಸೆ, ನನಗೂ ಇಷ್ಟ ಇಲ್ಲ ನಿನ್ ಬಿಟ್ಟು ಹೋಗಕ್ಕೆ, ಆದ್ರೆ ನನಗ್ ವನವಾಸ ಹೇಳ್ದಾಗ ನಿನ್ ಮೇಲೂ ನಾನು ಅದನ್ನ ಆ ಭಾರ ಹಾಕ್ಬಿಟ್ಟು ನಿನ್ನೂ ವನವಾಸಕ್ಕೆ ಬಾ ಅಂತ ಕರಿಯಕ್ ನನಗ್ ಮನ್ಸಿರ್ಲಿಲ್ಲ, ನನ್ಗದ್ ಸರಿ ಅನ್ಸ್ಲಿಲ್ಲ, ಅದಕ್ಕೆ ನೀನ್ ಇಲ್ಲಿರು ಅಂತ ಹೇಳಿದ್ದು. ಆದ್ರೆ ನಿನಗೂ ಅದೇ ಆಸೆ, ವನವಾಸಕ್ಕೆ ಬರೋದೇ ಆಸೆ, ನನ್ ಜೊತೆ ಇರಬೇಕು ಅನ್ನೋದೇ ಆಸೆ ಅಂದ್ರೆ ಬಾ, ಖಂಡಿತ ನಾವ್ ಇಬ್ರು ಹೋಗೋಣ ಅಂತ ಒಪ್ಕೋತಾರೆ ರಾಮ. ಆಮೇಲೆ ಇಬ್ರು ಹೋಗೋದಂತ ಡಿಸೈಡ್ ಆಯ್ತಲ್ಲ ಇವಾಗ. ಸರಿ, ಇಬ್ರು ಸೇರಿ ಅಲ್ಲಿ ಅವ್ರ ಹತ್ರ ಏನೇನ್ ವಸ್ತುಗಳೆಲ್ಲ ಇತ್ತೋ ಅದೆಲ್ಲ, ಧನ ಸಾಮಗ್ರಿ ವಸ್ತುಗಳು ಎಲ್ಲದನ್ನು ದಾನ ಮಾಡ್ಬಿಡ್ತಾರೆ, ಕರೆಸ್ತಾರೆ. ಎಲ್ಲ ಅಯೋಧ್ಯೆನಲ್ಲಿರೋ ಜನ ಎಲ್ಲ ಬನ್ನಿ ಅಂತ ಕರೆಸ್ಬಿಟ್ಟು
ಅವ್ರ ಹತ್ರ ಇದ್ದಿದ್ದೆಲ್ಲ ದಾನ ಮಾಡ್ತಾರೆ. ಯಾಕೆಂದ್ರೆ ಇನ್ಮೇಲೆ ನಾವು ಹೊರಡ್ಬೇಕು ವನವಾಸಕ್ಕೆ, ನಮ್ಗೆ ಈ ವಸ್ತುಗಳೇನು ಉಪಯೋಗ ಇಲ್ಲ, ಅದ್ ಯಾರಿಗಾದ್ರೂ ಉಪಯೋಗ ಆಗ್ಲಿ ಅಂತ ದಾನ ಮಾಡ್ಬಿಡ್ತಾರೆ. ಸೊ ಇವತ್ತಿನ ವಿಷಯ ನಾವು ಇಲ್ಲಿಗೆ ನಿಲ್ಸೋಣ. ಇದರಿಂದ ನಾವೇನ್ ಕಲಿಯೋದಕ್ಕಿದೆ ಅಂತ ನೋಡೋಣ. ಎಷ್ಟೊಂದ್ ಕಡೆ ನಮ್ಗೆ ಈ ಇವಾಗ ಈ ರಾಮ ಸೀತೆಯ ಈ ವಿಚಾರ ಅವ್ರು ಮಾತಾಡ್ಕೊಂಡ್ರಲ್ಲ, ಅದ್ರಲ್ಲಿ ನಮ್ಗ್ ತುಂಬಾ ಕಲಿಯಕ್ ಸಿಗುತ್ತೆ. ಯಾವ ತರ ಒಂದು ಕರ್ತವ್ಯ ಇರ್ಬೇಕು, ಒಂದು ಹೆಂಡತಿ ಅನ್ನೋಳು, ಒಂದು ಪತ್ನಿ ಅನ್ನೋಳಿಗೆ ಏನೇನ್ ಕರ್ತವ್ಯಗಳಿದೆ. ಮದ್ವೆ ಆಗಿ ಒಂದ್ ಹುಡುಗಿ ಅವಳ ಪತಿಯ ಮನೆಗ್ ಹೋದಾಗ ಅಲ್ಲಿ ಏನೇನ್ ಅವಳಿಗೆ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಹೇಗೆ ರಾಮ ಹೇಳ್ತಾನಲ್ಲ, ನನ್ ತಂದೆ ತಾಯಿ ಅವ್ರನ್ನ ನೋಡ್ಕೋ, ನನ್ನ ಅಣ್ಣ ತಮ್ಮಂದಿರ್ ನೋಡ್ಕೋ, ಯಾರ್ ನಮ್ ಫ್ಯಾಮಿಲಿನಲ್ಲಿ ಇದಾರೆ ಅವ್ರಿಗೆಲ್ಲ ಮಾಡು, ವ್ರತಗಳನ್ನ ಮಾಡು, ದೇವ್ರ ಪೂಜೆ ಮಾಡು. ಇದೆಲ್ಲಾನು ಇಟ್ ಇಸ್ ಅ ಡ್ಯೂಟಿ ಆಫ್ ದ ವೈಫ್. ಆ ಪತಿಯ ಮನೆಯಲ್ಲಿ ಇವಳೆಲ್ಲ ಇದೆಲ್ಲ ಮಾಡ್ಬೇಕು, ಅದವಳ ಕರ್ತವ್ಯಗಳು. ಅದೇ ರೀತಿಯಲ್ಲಿ ತುಂಬಾ ಮುಖ್ಯವಾದ ಒಂದು ಅಂಶ ಏನಂದ್ರೆ, ಆ ಪತಿ ಯಾವ ಒಂದು ಧರ್ಮ ಕಾರ್ಯ ಸ್ಪೆಷಲಿ ಮಾಡ್ತಾನೋ ಅದರಲ್ಲಿ ಅವಳು ಸರಿಯಾಗಿ ನಿಂತು ಪಕ್ಕದಲ್ಲಿ ಸಪೋರ್ಟ್ ಮಾಡಬೇಕು. ಅವಳು ಅಲ್ಲಿ ಸಹಭಾಗಿಯಾಗಿರ್ಬೇಕು. ಇನ್ಫ್ಯಾಕ್ಟ್ ಅವಳೇ ಅವ್ರಿಗೆ ಇನ್ನೊಂದಷ್ಟು ಪ್ರೇರಣೆ ಕೊಡಬೇಕು ಧರ್ಮ ಕಾರ್ಯವನ್ನ ಸರಿಯಾದ ರೀತಿಯಲ್ಲಿ ಮಾಡೋದಕ್ಕೆ. ನಮ್ಮ ವಿಧಿಗಳನ್ನ ನಾವು ನೋಡಿದ್ರೆ ಯಾವ ಯಾವುದೇ ಒಂದು ದಾನ ಆಗಿರ್ಲಿ, ಯಾವುದೇ ಒಂದು ಧರ್ಮ ಕಾರ್ಯ ಆಗಿರ್ಲಿ, ಯಾವುದೇ ಒಂದು ಯಜ್ಞ ಹೋಮ ಆಗಿರ್ಲಿ, ಅಲ್ಲಿ ಆ ಪತಿ ಅದನ್ನ ಮಾಡುವಾಗ ಪತ್ನಿ ಅಲ್ಲಿ ಪಕ್ಕದಲ್ಲಿ ಇರ್ಲೇಬೇಕು. ಅವಳು ಅಲ್ಲಿ ಒಂದು ಮುಖ್ಯ ಪಾತ್ರ ಇದೆ ಅವಳಿಗೆ. ಅವಳ ಒಪ್ಪಿಗೆ ಇಲ್ಲದೆ ಆ ಧರ್ಮ ಕಾರ್ಯ ನಡೆಯಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಇದ್ದಾಗ ನಾವು ನೋಡ್ಕೋಬೇಕು, ನಾವು ಆ ತರ ಇದೀವಾ ಅಂತ. ಇನ್ನೊಂದು ವಿಚಾರ ನಾವು ನೋಡಿದ್ರೆ, ರಾಮ ಹೇಗೆ ಹೇಳ್ದ ಸೀತೆ ಹತ್ರ, ನನಗ್ ವನವಾಸ ಇದೆ, ಆದ್ರೆ ನಿನ್ಮೇಲೆ ಅದನ್ನ ನಾನು ಹಾಕಕ್ ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನಾನು ಅದನ್ನ ಒಪ್ಕೊಂಡಿದ್ದೀನಿ, ನೀನ್ ಅದನ್ನ ಒಪ್ಕೋಬೇಕು ಅಂತ ಏನ್ ನೆಸೆಸಿಟಿ ಇಲ್ಲ ಅಂತ ಅವ್ರು ಹೇಳ್ತಾರಲ್ಲ ರಾಮ. ಅದರಿಂದ ನಾವು ಏನ್ ಕಲ್ತ್ಕೋಬೇಕು, ಈ ಪತಿಯ ದೃಷ್ಟಿಕೋನ ಹೇಗಿರ್ಬೇಕು ಅಂತ. ನಾನೇನೋ ಒಂದ್ ಮಾಡ್ತೀನಿ, ನಾನ್ ಇದನ್ನ ಮಾಡಕ್ ಹೊರಟಿದ್ದೀನಿ ಅಂತ ಆಟೋಮ್ಯಾಟಿಕ್ ಆಗಿ ನನ್ನ ಪತ್ನಿ ಕೂಡ ಇದರಲ್ಲಿ ಬರ್ಬೇಕು, ಅವಳು ಇದನ್ನ ಪಡ್ಬೇಕು ಅಂತ ಅವ್ರ ಅಪೇಕ್ಷೆ ಮಾಡ್ಕೂಡ್ದು. ಈ ತರ ಭಾವ ಇದ್ದಾಗ ಅವಳಿಗೂ ಒಳ್ಳೇದಾಗ್ಲಿ. ಇವಾಗ ಪತಿಯ ದೃಷ್ಟಿಯಲ್ಲೇನು, ಅವನ್ ಪತ್ನಿಗೆ ಕಷ್ಟ ಆಗ್ಬಾರ್ದು ಅಂತ. ಪತ್ನಿಯ ದೃಷ್ಟಿಯಿಂದ ಏನು, ನಾನ್ ಸಪೋರ್ಟ್ ಮಾಡ್ಬೇಕು, ಇವ್ರಿಗೆ ಕಷ್ಟ ಆಗ್ಬಾರ್ದು ಅಂತ. ಸೀತೆ ಹೇಳಿದ್ಲಲ್ಲ, ನಾನ್ ಬಂದ್ ನಿಮ್ ಮುಂದೆ ಆ ಕಲ್ ಮೇಲೆಲ್ಲ ನಡ್ಕೊಂಡು ಹೋಗ್ತೀನಿ ಅಂತ. ಆ ರೀತಿ ಪರಸ್ಪರವಾಗಿ ಈ ತರ ಒಂದು ಪ್ರೀತಿ ಇದ್ದಾಗ ಇಬ್ರು ಒಬ್ಬೊಬ್ರನ್ನ ಸಪೋರ್ಟ್ ಮಾಡಕ್ ನೋಡ್ತಾರೆ. ಆ ರೀತಿ ನಾವು ಇದ್ರೆ ನಮ್ಮ ಆ ಜೀವನ ತುಂಬಾ ಉತ್ತಮವಾಗಿ ನಡೆಯುತ್ತೆ. ಈ ರಾಮ ಸೀತೆಯಿಂದ ನಾವು ಕಲಿಬೇಕಾಗಿರೋದು, ಈ ಗೃಹಸ್ಥಾಶ್ರಮದಲ್ಲಿ ಇರೋದಕ್ಕೆ ಯಾವ ರೀತಿ ನಡ್ಕೋಬೇಕು, ಉತ್ತಮವಾದ ಒಂದು ದಾಂಪತ್ಯ ಅಂದ್ರೆ ಯಾವುದು, ಈ ದಿವ್ಯ ದಂಪತಿಗಳಿಂದಾನೇ ನಾವು ಕಲಿಬೇಕು. ಮುಂದೆ ಸೀತೆ ಹೇಳ್ತಾಳಲ್ಲ, ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು, ಅಲ್ಲೂ ನಾವು ಒಂದ್ ಕಲಿಬಹುದು. ಅವಳು ಹೇಳ್ತಾಳೆ, ಯಾರ ಪ್ರಕಾರ ಅಂತ ನೀವು ಕೇಳ್ಬೇಕು. ಯಾಕೆಂದ್ರೆ ಎಲ್ರಿಗೂ ಅವ್ರವ್ರ ಜೀವನದ ಪರಿಸ್ಥಿತಿಗಳು ಬೇರೆ ಬೇರೆ ತರ ಇರುತ್ತೆ, ಅವ್ರ ಪ್ರಕೃತಿನೇ ಬೇರೆ ತರ ಇರುತ್ತೆ, ಅವರ ಒಂದು ಗುಣದೋಷಗಳು ಬೇರೆ ಬೇರೆ ಇರುತ್ತೆ. ಸೊ ನನಗಿವಾಗ ಒಂದು ಪರ್ಟಿಕ್ಯುಲರ್ ಥಿಂಗ್ ಏನಾದ್ರೂ ನನಗದು ಸ್ವರ್ಗ ಅಂತ ಅನ್ಸ್ಬೋದು, ಆದ್ರೆ ಇನ್ನೊಬ್ರಿಗೆ ಅದು ಇಲ್ದೇ ಇರ್ಬೋದು, ಅವ್ರಿಗದ್ ಕಷ್ಟ ಇರ್ಬೋದು ಅಲ್ಲ. ಈ ತರ ನಾವು ವಿಚಾರ ಮಾಡಿದಾಗ ಬೇರೆಯವ್ರ ಬಗ್ಗೆ ನಾವು ಒಂದು ಅಸ್ಯೂಮ್ ಮಾಡೋದನ್ನ ನಿಲ್ಸ್ಬಿಡ್ತೀವಿ. ಮತ್ತೆ ಇಲ್ಲಿ ಆಚಾರ್ಯರು ಹೇಳ್ತಾರೆ, ಇಲ್ಲಿ ಇನ್ನೊಂದು ಆಳವಾದ ಅರ್ಥ ಇದೆ. ಆ ಈ ನಮ್ಗೆಲ್ರಿಗೂ ಹೇಳ್ಕೊಡ್ಬೇಕು, ನಮ್ಗೆಲ್ಲ ಒಂದು ಪಾಠ ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಸೀತಾ ಮತ್ತು ರಾಮರು ಪಾತ್ರಗಳನ್ನು ತಗೊಂಡಿದ್ದಾರೆ ಅಲ್ವಾ. ರಿಯಾಲಿಟಿಯಲ್ಲಿ ಸೀತೆ ಒಂದು ಜೀವಾತ್ಮನ ಪಾತ್ರವನ್ನ ತಗೊಂಡಿದ್ದಾರೆ, ರಾಮ ಪರಮಾತ್ಮ. ಸೊ ಯಾವಾಗ ಸೀತೆ ಹೇಳ್ತಾಳಲ್ಲ, ರಾಮನ ಜೊತೆ ಇದ್ರೆ ಅದೇ ಅವಳಿಗೆ ಸ್ವರ್ಗ, ರಾಮನಿಂದ ದೂರ ಇದ್ರೆ ಅದು ಅವಳಿಗೆ ನರಕ. ಸೊ ಯಾವಾಗ ಈ ಜೀವಾತ್ಮ ಪರಮಾತ್ಮನ ಸೇವೆಯಲ್ಲಿರುತ್ತಲ್ಲ, ಆಗ ಅದು ಸ್ವರ್ಗ. ಅದೇ ಅತಿ ಉಚ್ಚ ಶ್ರೇಷ್ಠ ಮಟ್ಟದ ಒಂದು ಸಂತೋಷ ನಮಗ್ ಕೊಡುತ್ತೆ, ಆನಂದ ಅದರಿಂದಾನೇ ಸಿಗುತ್ತೆ. ಆದ್ರೆ ಯಾವಾಗ ಈ ಜೀವಾತ್ಮ ಈ ಸಂಸಾರದಲ್ಲಿ ಮುಳುಗೋಗ್ಬಿಟ್ಟು, ಈ ಪ್ರಪಂಚಿಕ ವಿಷಯಗಳಲ್ಲಿ ಮುಳುಗೋಗ್ಬಿಟ್ಟು ಭಗವಂತನ ಮೇಲೆ ಧ್ಯಾನ ಮಾಡಲ್ವಲ್ಲ, ಅದು ನರಕಕ್ಕೆ ಸಮಾನ. ಸೊ ಇದನ್ನ ನಾವು ಕಲ್ತ್ಕೋಬೇಕು. ಹೇಗೆ ಸೀತೆ ಯಾವಾಗ್ಲೂ ರಾಮನ್ ಜೊತೆ ಇರ್ಬೇಕು ಅಂತ ಆಸೆ ಪಟ್ಲೋ, ಅದೇ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಕೂಡ, ನಮ್ಮ ಧ್ಯಾನವನ್ನು ಕೂಡ ಸದಾ ಕಾಲ ನಾವು ಆದಷ್ಟು ಭಗವಂತನ ಮೇಲೆ ಇಟ್ಟಿರ್ಬೇಕು. ಆಗ ನಮ್ಗೆ ಜೀವನ ಎಲ್ಲ ಒಳ್ಳೇದು ಅಂತ ಅನ್ಸುತ್ತೆ. ನಮ್ಗೆ ಆವಾಗ ಎಲ್ಲ ಸ್ವರ್ಗ ತರಾನೇ ಇರುತ್ತೆ, ಯಾವುದೇ ದುಃಖ ನಮ್ಗೆ ಹತ್ರ ಬರಲ್ಲ.
ಆಮೇಲೆ ಇಲ್ಲಿ ಒಂದು ಲೈಟರ್ ವೇನಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಗೆ ರೂಲ್ಸ್ ಕೊಟ್ಟಿದ್ದಾರೆ ಈ ಮ್, ಪತಿ ಪತ್ನಿಯಲ್ಲಿ ಯಾವ ರೀತಿ ಈ ಪಾಪ ಪುಣ್ಯ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ. ಇದ್ ನೋಡಿದ್ರೆ ನಾನು ಇದನ್ನ ಹೇಳ್ತೀನಿ ನಿಮ್ಗೆ, ಅದನ್ನ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ ಹೇಗೆ ಎಲ್ಲ ಇಲ್ಲಿ ಇಂಬ್ಯಾಲೆನ್ಸೇ ಇದೆ. ಪತ್ನಿಗೆ ಈಸಿ ಆಗಿದೆ, ಪತಿಗೆ ಕಷ್ಟ ಇದೆ. ಈಗ ಪತಿ ಬಂದ್ಬಿಟ್ಟು ಪುಣ್ಯ ಮಾಡಿದ್ರೆ ಒಳ್ಳೇದ್ ಮಾಡಿ ಅವನಿಗೆ ಪುಣ್ಯ ಸೇರುತ್ತೆ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಅರ್ಧ ಭಾಗ ಪತ್ನಿಗೆ ಹೋಗ್ಬಿಡುತ್ತೆ. ಪತಿ ಪಾಪ ಮಾಡಿದ್ರೆ ಆ ಪತ್ನಿಗೆ ಏನು ಹೋಗಲ್ಲ, ಅದೆಲ್ಲ ಅವನೇ ಅನುಭವಿಸ್ಬೇಕು. ಈಗ ಪತ್ನಿ, ಆ ಸ್ತ್ರೀ, ಅವಳು ಪುಣ್ಯ ಮಾಡಿದ್ರೆ ಅದ್ ಸಂಪೂರ್ಣವಾಗಿ ಅವಳಿಗೆ ಫಲ ಸಿಗುತ್ತೆ, ಆ ಪತಿಗೇನು ಹೋಗಲ್ಲ ಆ ಪುಣ್ಯದಲ್ಲಿ. ಆದ್ರೆ ಅವಳು ಸಪೋಸ್ ಪಾಪ ಮಾಡಿದ್ರೆ ಅದ್ರಲ್ಲಿ ಅರ್ಧ ಭಾಗ ಆ ಪತಿಗೆ ಹೋಗ್ಬಿಡುತ್ತಂತೆ. ಸೊ ಈ ತರ ಹೇಳ್ತಾರೆ ಶಾಸ್ತ್ರದಲ್ಲಿ ಹೇಳಿದೆ ಅಂತ. ಸೊ ಇಲ್ಲಿ ನಾವು ನೋಡಿದ್ರೆ ಇದಕ್ಕೆ ನಮ್ಗೆ ಹೇಳೋದು, ಪತ್ನಿಯರಿಗೆ ಅವರಾಗ ಅವರು ಸೆಪರೇಟ್ ಆಗಿ ಒಂದು ಸ್ವತಂತ್ರವಾಗಿ ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಇಲ್ಲ. ಪತಿ ಏನ್ ಸಾಧನೆ ಮಾಡ್ತಾನೋ, ಪತಿ ಯಾವ ಧರ್ಮ ಕಾರ್ಯ ಮಾಡ್ತಾನೋ ಅದರಲ್ಲಿ ಇವಳು ಸಂಪೂರ್ಣವಾಗಿ ತನು ಮನ ಧನ ಎಲ್ಲ ಒಂಥರ ಸಂಪೂರ್ಣವಾಗಿ ಅವಳು ಸಮರ್ಪಣೆಯಲ್ಲಿ ಮಾಡಿ ಅವಳು ಅದ್ರಲ್ಲಿ ಸಹಭಾಗಿ ಆದ್ರೆ, ಅಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ಅವ್ರಿಗೆ ಇವಳು ಸೇವೆ ಮಾಡಿದ್ರೆ ಅದರಿಂದಾನೇ ಅವಳು ಉನ್ನತಿ ಆಗೋಗ್ಬಿಡುತ್ತೆ. ದರ್ ಇಸ್ ನಥಿಂಗ್ ಎಲ್ಸ್ ವಿಚ್ ದ ವೈಫ್ ಹ್ಯಾಸ್ ಟು ಡೂ ಅಲೋನ್. ಪತಿಯನ್ನ ಸಪೋರ್ಟ್ ಮಾಡ್ಬೇಕು, ಅವರ ಧರ್ಮ ಕಾರ್ಯದಲ್ಲಿ ಅವ್ರಿಗೆ ಅನುಕೂಲ ಆಗೋ ತರ ಇವಳು ನಡ್ಸ್ಕೊಳ್ಬೇಕು. ಅದನ್ನ ಮಾಡಿದಾಗ ನಮ್ಮ ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ನಮ್ಮ ದುರ್ಭಾಗ್ಯ ಹೇಗಾಗ್ತಾ ಇದೆ ಅಂದ್ರೆ, ಹೆಣ್ಮಕ್ಳು ನಾನ್ ಏನ್ ಕಮ್ಮಿ ಅನ್ನೋ ಒಂದು ಭಾವದಿಂದ ನಡಿಯಕ್ ಶುರು ಮಾಡಿದ್ದಾರೆ. ನಾನ್ ಯಾಕೆ ಅವ್ರು ಹೇಳಿದ ಮಾತು ಕೇಳ್ಬೇಕು ಅಂತ. ಇಟ್ ಈಸ್ ನಾಟ್ ಅಬೌಟ್ ಹುಡುಗಿ ಕೇಳ್ಬೇಕಾ ಹುಡುಗ ಕೇಳ್ಬೇಕಾ ಅನ್ನೋದಲ್ಲ. ಆದ್ರೆ ಕೆಲವು ವಿಷಯದಲ್ಲಿ ಪತಿ ಬಿಟ್ಕೊಡ್ಬೇಕು, ಕೆಲವು ವಿಷಯಗಳಲ್ಲಿ ಪತ್ನಿ ಬಿಟ್ಕೊಡ್ಬೇಕು. ಇಬ್ರು ಇಫ್ ವಿ ಆರ್ ಪ್ರಿಪೇರ್ಡ್ ಟು ಕಮ್ ಟು ಅ ಕಾಮನ್ ಗ್ರೌಂಡ್, ಏನು ನಾನ್ ಸ್ವಲ್ಪ ಬಿಟ್ಕೊಡ್ತೀನಿ, ನನ್ನ ಅಹಂಕಾರ ನಾನು ಒಂಚೂರು ಬಿಡ್ತೀನಿ, ಅವರು ಒಂಚೂರು ಬಿಡ್ತಾರೆ ಅಂದಾಗ ಇಬ್ರು ಅದರಲ್ಲಿ ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡಾಗ ಆವಾಗ ಅಲ್ಲಿ ಸಂತೋಷ ಇರುತ್ತೆ ಆ ದಾಂಪತ್ಯ ಜೀವನದಲ್ಲಿ. ಇನ್ನ ಬಹಳಷ್ಟು ಜನಗೆ ಒಂದು ತಪ್ಪು ಏನಂತೀರಾ ತಪ್ಪು ಕಲ್ಪನೆ ಇದೆ. ಏನಂದ್ರೆ ಮದ್ವೆ ಆದ್ಮೇಲೆ ಎಲ್ಲ 50% ಇರ್ಬೇಕು, 50 ಫಾರ್ ಹಸ್ಬೆಂಡ್ 50 ಫಾರ್ ವೈಫ್ ಅಂತ. ಆ ತರ ಇರಲ್ಲ. ಕೆಲವು ಸಮಯದಲ್ಲಿ ಯಾರಾದ್ರೂ ಒಬ್ರು, ಆ ಇಬ್ರಲ್ಲಿ ಒಬ್ರು ಅವ್ರ 80 ಇನ್ನೊಬ್ರು 20 ಇರುತ್ತೆ. ಬೇರೆ ಸಮಯದಲ್ಲಿ 40-60 ಇರ್ಬೋದು, 30-70 ಇರ್ಬೋದು. ಅವರೇ ಜಾಸ್ತಿ ಮಾಡ್ಬೋದು, ಇವರೇ ಕಮ್ಮಿ ಮಾಡ್ಬೋದು. ಅದನ್ನ ಲೆಕ್ಕ ಇಟ್ಕೊಂಡು ನಾನ್ ಇಷ್ಟ್ ಮಾಡ್ದೆ ನೀನಷ್ಟ್ ಮಾಡ್ದೆ ಅಂತ ಆ ಭಾವ ಇರ್ಕೂಡ್ದು. ಇಬ್ರದು ದೃಷ್ಟಿ ಯಾವ್ದ್ರ ಮೇಲೆ ಇರ್ಬೇಕು, ನಾವು ಈ ಗೃಹಸ್ಥಾಶ್ರಮದಲ್ಲಿ ಬಂದಿದೀವಿ, ನಮ್ಮ ಈ ಮದುವೆ ಆಗಿರೋ ಉದ್ದೇಶ ಏನು, ನಾವು ಇಬ್ರು ಸೇರಿ ಧರ್ಮದ ದಾರಿಯಲ್ಲಿ ಮುಂದೆ ಹೋಗ್ಬೇಕು, ಈ ಧರ್ಮ ಕಾರ್ಯ ಮಾಡಿ 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 ನಾವು ಮೋಕ್ಷಕ್ಕೆ ಹೋಗ್ಬೇಕು. ಆ ಒಂದು ಗುರಿ ನಾವು ಇಟ್ಕೊಂಡಾಗ ಆ ದಾಂಪತ್ಯ ಉತ್ತಮವಾದ ದಾಂಪತ್ಯ. ಮತ್ತೆ ಇದಕ್ ನಮ್ಗೆ ಪ್ರೇರಣೆ ಕೊಡೋದು ಯಾರು? ಹೂ ಇಸ್ ದ ಮೋಟಿವೇಶನ್ ಫಾರ್ ದಿಸ್? ಯಾರು ನಮ್ಗೆ ಇಲ್ಲಿ ಮಾದರಿ, ಯಾರು ನಮ್ಗೆ ರೋಲ್ ಮಾಡೆಲ್ ಅಂದ್ರೆ ಇಟ್ ಈಸ್ ರಾಮ ಅಂಡ್ ಸೀತಾ. ಅವರನ್ನ ನಾವು ನಮ್ಮ ಮುಂದೆ ಕಣ್ಮುಂದೆ ಇಟ್ಕೊಂಡು ಆ ವಿಧದಲ್ಲಿ ನಡಿಯಕ್ಕೆ ಪ್ರಯತ್ನ ಮಾಡ್ಬೇಕು. ಇಟ್ಸ್ ನಾಟ್ ಸೋ ಈಸಿ, ಕಷ್ಟ ಇರುತ್ತೆ, ಬಟ್ ಆ ಪ್ರಯತ್ನ ನಮ್ಮ ಸೈಡಿಂದ ಆಗ್ಬೇಕು. ಇದೆಲ್ಲ ನಾವು ಇವತ್ತು ಕಲ್ತಿದ್ದೀವಿ. ಇದಕ್ಕಾಗಿ ಕೃತಜ್ಞತೆಯನ್ನ ಸಲ್ಲಿಸೋಣ. ಶ್ರೀರಾಮನ, ಶ್ರೀ ಸೀತೆ ದೇವಿಯ ಮತ್ತು ಆಚಾರ್ಯರ ಚರಣಗಳಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಇದೆಲ್ಲ ನಾವು ಏನ್ ಕಲ್ತಿದ್ದೀವಿ ಅದನ್ನ ಎಲ್ಲೋ ಒಂದ್ ಕಡೆ ಚೂರ್ ಚೂರಾಗಾದ್ರೂ ನಾವು ಫಾಲೋ ಮಾಡಕ್ಕೆ ನಮ್ಗೊಂದು ಅವಕಾಶ ಸಿಗ್ಲಿ, ನಮಗೊಂದು ಆ ಕೆಪಾಸಿಟಿ ಸಿಗ್ಲಿ ಅಂತ ಪ್ರಾರ್ಥಿಸ್ಕೊಳ್ಳೋಣ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತಯೇ ಪುಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಪಿತೃಭಕ್ತಾಯ ಸತತಂ ಭ್ರಾತೃಭಿಃ ಸಹ ಸೀತಯಾ ನಂದಿತಾಖಿಲ ಲೋಕಾಯ ರಾಮಭದ್ರಾಯ ಮಂಗಳಂ. ಶ್ರೀಮತೆ ರಘುವೀರಾಯ ಸೇತುಲಂಘಿತ ಸಿಂಧವೇ ಜಿತರಾಕ್ಷಸರಾಜಾಯ ರಣಧೀರಾಯ ಮಂಗಳಂ. ಮಂಗಳಾಶಾಸನಪರೈರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಳಂ. ಧನ್ಯವಾದ. ನಾಳೆ ಮುಂದೆ ಏನಾಗುತ್ತೆ ಅಂತ ನೋಡೋಣ, ಮತ್ತೆ ಸಿಗೋಣ. ನಮಸ್ಕಾರ.